ಬಯಸಿದ್ದೆ ಇದು ಆಗ್ಲಿ ಅಂತ ಅಂದ್ಬಿಟ್ಟು ಸ್ಮಿತಾ ಮತ್ತೆ ಜಾಯ್ನ್ ಆಗಿದೆ. ಸ್ಮಿತಾ, ನೀವು ನಿರೀಕ್ಷೆ ಮಾಡಿದ್ರೆ ಈ ತರದ ರಿಸಲ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು? ಚನ್ನಪಟ್ಟಣದ್ದು ನಾನು ಆಗ್ಲೇ ಹೇಳ್ತಾ ಇದ್ದೆ ಸರ್, ಹೆಂಗೆ ಸ್ಪ್ಲಿಟ್ ಇದು ಒಕ್ಕಲಿಗ ಓಟ್ಗಳು ಕನ್ಸಾಲಿಡೇಟ್ ಆಗೇ ಇಲ್ಲ, ಸ್ಪ್ಲಿಟ್ ಆಗಿದೆ. ಸುಮ್ಮನೆ ಸಮೀರ್ ಅಹ್ಮದ್ಗೆಲ್ಲ ಇದೆ, ಇವರು ಗೌಡ್ರೆ ಅವರು ಗೌಡ್ರೆ, ಇವ್ರನ್ನ ಉಳಿಸ್ಕೊಳ್ಳೋಣ ಅವ್ರನ್ನ ಉಳಿಸ್ಕೊಳ್ಳೋಣ, ಹಿಂಗಾಗಿದೆ ಅಂತ ಚನ್ನಪಟ್ಟಣದಲ್ಲಿ. ರಾಮನಗರ ಅಸೆಂಬ್ಲಿ ಕ್ಷೇತ್ರದಲ್ಲಿ ಒಬ್ಬ ಮುಸಲ್ಮಾನರು ಗೆಲ್ಲಿಸ್ತಾ ಇರಲಿಲ್ಲ. ಆತ ಎಷ್ಟು ಸೆನ್ಸಿಬಲ್ ಆಗಿದ್ದಾರೆ ಅಂತಂದ್ರೆ, ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ದಿವಸ ಹಿಂದೂಗಳಿಗೆ ಅನ್ನ ಸಂತರ್ಪಣೆ ಮಾಡಿದ್ರು ರಾಮನಗರ ಮೇಲೆ. ಬಹಳ ಸೂಕ್ಷ್ಮತೆ. ಅಲ್ಲೊಂದು ಗ್ರಾಮದಲ್ಲಿ ಒಂದು ರಾಮ ಮಂದಿರ ಅಲ್ಲಿ ಉದ್ಘಾಟನೆ ಮಾಡಿದ್ರು ಆ ಸಂದರ್ಭದಲ್ಲಿ. ಹೌದು ಆತ ತುಂಬಾ ಸೂಕ್ಷ್ಮತೆ ಆಗಿದ್ದಾನೆ. ನಮ್ಮ ಮತದಾರರು ರಾಜಕೀಯ ಪಕ್ಷಗಳು ನಾಯಕರು ಅನ್ಕೊಂಡಿರೋಷ್ಟು ಜಾತಿವಾದಿಗಳಲ್ಲ. ಆಮೇಲೆ ಇಲ್ಲಿ ಚಾಯ್ಸ್ ಇತ್ತಲ್ಲ, ಮತ್ತೊಬ್ಬ ಒಕ್ಕಲಿಗರೇ ಇದ್ದ, ಯೋಗೇಶ್ವರ್ ಇದ್ರು. ಮೆರಿಟ್ ಕೋಟಾದಲ್ಲಿ ಯೋಗೇಶ್ವರ್ ಕ್ಯಾಂಡಿಡೇಟ್. ನನಗೆ ಎಸ್ಪೆಷಲಿ ನನಗೆ ಅನಿಸೋದು ಸಿ ಪಿ ಯೋಗೇಶ್ವರ್ ಅವರ ಈ ಹಿಂದಿನ ಕೆಲಸ ಇತ್ತಲ್ಲ, ಅದು ಮಿಸ್ ಆಗಿತ್ತು ಚನ್ನಪಟ್ಟಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ. ಎಂಥ ಕೆರೆಗಳಿಗೆ ನೀರು ತುಂಬಿಸಿದ್ರು ಅಂತಂದರೆ, ಕುಮಾರಸ್ವಾಮಿನ ನಿರೀಕ್ಷೆಗಳು ಬೇರೆ ಇತ್ತು. ಆದರೆ ಕುಮಾರಸ್ವಾಮಿ ಸ್ವಲ್ಪ ದೊಡ್ಡ ಲಾರ್ಜರ್ ಲೀಡರ್ ಆಗಿರೋ ಕಾರಣಕ್ಕಾಗಿ ಒಮ್ಮೆ ಏನಾಗುತ್ತೆ, ಈ ಬೆಳಕಿನ ಕೆಳಗೆ ಕತ್ತಲೆ ಅಂತ ಆಗುತ್ತಲ್ಲ, ಹಂಗಾಗ್ಬಿಡ್ತಾನೆ. ಈ ಕ್ಷೇತ್ರದಲ್ಲಿ ಅನುಕಂಪ ಎರಡೂ ಕಡೆಯವರು ಅನುಕಂಪನ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಈಗ ಆಳೋದು, ನಾನು 3 ಸರಿ ಸೋತಿದ್ದೀನಿ, ಈ ಸರಿನಾದ್ರೂ ನನಗೆ ಮಾಡಿ ಅನ್ನೋದು, ಇಲ್ಲ ಈ ಸೋತರೆ 3ನೇ ಸರಿ ಅಂತ ಅವ್ರು ಅನ್ನೋದು. ಆದ್ರೆ ಸರ್, ನಿಮಗೆ ನಿಖಿಲ್ ಕುಮಾರಸ್ವಾಮಿಗೆ ಅನುಕಂಪ ಯಾವ್ದಾರ ಅಂತಂದ್ರೆ, ಸೋತಿದ್ದಾರೆ ಅನ್ನೋಂತ ಅನುಕಂಪ ಬಿಟ್ಟಾರೆ, ಸಿ ಪಿ ಯೋಗೇಶ್ವರ್ಗಿದ್ದಂತ ಅನುಕಂಪ ಏನು ಗೊತ್ತಾ, ಒಳ್ಳೆ ಕೆಲಸಗಾರ ಸೋಲಿಸಬಾರ್ದು ಅನ್ನೋದಿತ್ತು. ಏನ್ ನೋಡ್ತಾ ಇತ್ತು ಅಂದ್ರೆ, ಮಂಡ್ಯದಲ್ಲಿ ಸೋತಿದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಕರ್ಕೊಂಡೋಗಿ ಅಲ್ಲಿ MP ಮಾಡ್ಬೋದಾಗಿತ್ತು. ಇವ್ರು ರಾಜೀನಾಮೆ ಕೊಟ್ಬಿಟ್ಟು ಅಲ್ಲೋಗಿ MP ಆಗಿ ಮಂತ್ರಿ ಆಗೋದ್ರು, ಮಗನ ಭವಿಷ್ಯ ಹಾಳು ಮಾಡಕ್ ಬಿಟ್ರು ಅಂತ ಅಲ್ಲಿ ಮಂತ್ರಿ ಮಾಡ್ತಿರ್ಲಿಲ್ವಲ್ಲ ಸರ್. ಅಲ್ಲ, ಮಗನಿಗೆ ಇನ್ನೊಂದ್ಸತಿ MP ಆಗುವಂತ ಅವಕಾಶ ಇತ್ತು. ವೆಂಕಟೇಶ್ ದೊಡ್ಡೇರಿ ಅವ್ರನ್ನ ಕೇಳ್ಬೇಕು, ಇದು ಕೈಯಲ್ಲಿ ತುತ್ತನ್ನ ಬೇರೆಯವ್ರಿಗೆ ಕೊಟ್ಟಂಗ ಆಯ್ತು ಅಂತ. ನೋಡಿ, 1900 ತಾವೆಲ್ಲ ಹಿರಿಯ ಪತ್ರಕರ್ತರಿದ್ದೀರಿ, ನಾನೊಂದು ಮಾತು ಹೇಳಕ್ಕೆ ಬಯಸ್ತೇನೆ. 1983-84 ಇರ್ಬೋದು, ದೇವೇಗೌಡರು ಸುಮಾರು 80 ಕಾನ್ಸ್ಟಿಟ್ಯೂನ್ಸಿಲಿ ಸೋತಿದ್ರು. ಅವ್ರನ್ನ ಸಂತೈಸಕ್ಕೆ ಹೋದವ್ರಿಗೆ ಒಂದು ಮಾತನ್ನು ಹೇಳಿದ್ರು ಅವರು, ಐ ವಿಲ್ ರೈಸ್ ಫ್ರಮ್ ದ ಡಸ್ಟ್ ಅಂತ. 1996 ಜೂನ್ 1 ಈ ರಾಷ್ಟ್ರದ ಪ್ರಧಾನಮಂತ್ರಿ ಆದಂಥವ್ರು. ನಮ್ಮ ಏನು ಭರತ್ ಬೊಮ್ಮಾಯಿ ಅವರಿದ್ದಾರೆ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರೇ, ಭಾರಿ ಭವಿಷ್ಯ ಇದೆ. ಅವರು ಸನ್ನಡತೆ ಇರ್ತಕ್ಕಂಥ ರಾಜಕಾರಣಿಗಳಾಗ್ತಾರೆ. ಈ ಭವಿಷ್ಯವನ್ನ ದೇವೇಗೌಡರ ಚರಿತ್ರೆ ನೀವು ಅರ್ಥ ಮಾಡ್ಕೊಂಡಿಲ್ಲ. ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ ವಿರುದ್ಧ 2 ಸಾರಿ ಪಕ್ಷೇತರ ಅಭ್ಯರ್ಥಿ ಆಗೋರು, ಅಸೆಂಬ್ಲಿಗೆ ಆರಿಸಿ ಬಂದರು ದೇವೇಗೌಡರು. ಮುಂದೆ ಅವ್ರ ಮಕ್ಕಳು ಮೊಮ್ಮಕ್ಕಳು ಬಂದ್ಮೇಲೆ ಅವ್ರು ಹಳಿ ತಪ್ಪಿಟ್ಟಿದೆ ದೇವೇಗೌಡ ಕುಟುಂಬದ ರಾಜಕಾರಣ. ಇವರಿಬ್ಬರು ಯುವಕರೇನಿದ್ದಾರೆ, ಅವರು ಬಹಳ ಸಜ್ಜನರಿದ್ದಾರೆ, ಭಾರಿ ಭವಿಷ್ಯ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಅವ್ರಿಗೆ ಜನ ಅವ್ರ ಕೈ ಹಿಡಿತಾರೆ, ಅವರು ಈ ಒಂದು ರಾಜ್ಯದ ಅಭಿವೃದ್ಧಿ ಪಥದಲ್ಲಿ ಭಾಗಿಯಾಗ್ತಾರೆ ಅನ್ನೋ ಒಂದು ಮಾತನ್ನ ನಾನು ಬಲವಾಗಿ ನಂಬಿದ್ದೇನೆ. ಮಾಡ್ಕೊಂಡ್ಬಂದ್ರು ಅಂದ್ರೆ ನಾನು ಹೇಳ್ತೀನಿ ಸರ್, ಇಲ್ಲಿ ಇವರು ಕುಟುಂಬ ರಾಜಕಾರಣ ಅನ್ನೋ ಒಂದು ಪ್ಲೇ ಕಾರ್ಡ್ ಇಟ್ಕೊಂಡ್ ಬಂದಂತವ್ರು ಕಾಂಗ್ರೆಸ್ ಅವರು. ಅವ್ರ ಕಡೆ ಎಷ್ಟು ಜನ ಕುಟುಂಬದವ್ರು ಇದ್ದಾರೆ ಅವ್ರು ಹೇಳೋದಿಲ್ಲ ಯಾರಿಗೂ. ಪ್ರತಿ ಒಬ್ರು ನೀವು ನೋಡಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ನಿಲ್ಸಿದ್ದಾರೆ, ಆಮೇಲೆ ಡಿ ಕೆ ಶಿವಕುಮಾರ್ ಕುಟುಂಬಗಳೇ. ಸರ್, ಇದನ್ನ ಒಂದು ನಿಮಿಷ ಸ್ಮಿತಾ, ಇದನ್ನ ನನಗನ್ಸುತ್ತೆ ಇದು ಗ್ಯಾರಂಟಿ ವಿಜಯ ಅಂತ ಅನ್ಸಲ್ವಾ ನಿಮಗೆ? ನನಗನ್ನಿಸ್ತಿಲ್ಲ. ಇದು ತುಂಬಾ ಲೋಕಲೈಸ್ಡ್ ಆಗಿ ನಡೆದದ್ದು. ಚನ್ನಪಟ್ಟಣ ಆಗಿರ್ಬೋದು, ಶಿಗಾವಿ, ಸಂಡೂರು ಲೋಕಲ್ ಫ್ಯಾಕ್ಟರ್ಗಳು ನನ್ನ ಅನಿಸಿಕೆ. ಯಾಕಂದ್ರೆ ಸುಮಾರು ದಿನದಿಂದ ನಮ್ ಗ್ರೌಂಡ್ ರಿಪೋರ್ಟ್ ನೋಡ್ತಿದ್ದಾಗ ತಮಗೆ ಕೊಡಬೇಕಾದ ಗೌರವ ಕೊಟ್ಟು ಕೇಂದ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಕುಮಾರಸ್ವಾಮಿ ಅವರು ಒಂದು ಧೀಮಂತಿಕೆ ತೋರಿಸಬಹುದಾಗಿತ್ತು. ಯೋಗೇಶ್ವರ್ ಬಿಟ್ಕೊಟ್ಬಿಟ್ಟಿದ್ರೆ ಏನು ಆಗ್ತಾರೆ? ಯೋಗೇಶ್ವರ್ನ JDS ಕ್ಯಾಂಡಿಡೇಟ್ ಆಗಿ ನಿಲ್ಲಿಸ್ಬಿಟ್ಟಿದ್ರು. ಎರಡೂ ಮಾಡಲಿಲ್ಲ. ಒಂದು ಮಾಹಿತಿ ಪ್ರಕಾರ ಯೋಗೇಶ್ವರ ಮಾಧ್ಯಮದವರು ದಯವಿಟ್ಟು ಪ್ರಹ್ಲಾದ್ ಜೋಶಿ ಅವರು ಹಿಂದಿನ ದಿವಸ ಕುಮಾರಸ್ವಾಮಿ ಅವ್ರ ಹತ್ರ ಹೇಳ್ಬಿಟ್ಟು, ಇಲ್ಲಪ್ಪ ನನಗೇನು ಅಭ್ಯಂತರ ಇಲ್ಲ ನಿಲ್ಸಂಗಿದ್ರೆ, ಇನ್ನೇನು ಹೇಳೋ ಹೊತ್ತಿನಲ್ಲಿ ಆಲ್ರೆಡಿ ಇಟ್ ಈಸ್ ಪ್ರೀ ಪ್ಲಾನ್. ಡಿ ಕೆ ಶಿವಕುಮಾರ್ 3 ತಿಂಗಳ ಹಿಂದೆಯಿಂದ ಹೇಳ್ತಾ ಇಲ್ವಾ, ನಾವು ಅಭ್ಯರ್ಥಿಯನ್ನ ನಿಮಗೆ ಸರ್ಪ್ರೈಸ್ ಅಭ್ಯರ್ಥಿ. ಆಸ್ ಆಫ್ ನಾವು ಟ್ರೆಂಡು JMM 30 ಅದ, BJP 28 ಅದ. ಅಂದರೆ ವಿ ಆರ್ ನೆಕ್ ಟು ನೆಕ್. ನಿಮ್ಮದು ಮಹಾರಾಷ್ಟ್ರದಾಗ ನಿಮ್ಮದು 21 ಸೀಟ್ ಅದ ಈಗ ಆಸ್ ಆಫ್ ನಾವು ಟ್ರೆಂಡ್ದಾಗ ಮುಂದಿರೋದು. ನೀವು ಇನ್ನೂ 1-2 ಸೀಟ್ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಇಟ್ಕೊಡ್ರಿ. ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ ಇಸ್ ಎ ಫೈನಲ್ ರಿಸಲ್ಟ್. ನಿಮ್ಮ ಒತ್ತಾಯಕ್ಕೆ ನಾನು ಕಾಮೆಂಟ್ ಕೊಡ್ತಾ ಇದ್ದೀನಿ. ಐ ವಾಂಟೆಡ್ ಟು ಗಿವ್ ಎಟ್ ಮೋರ್ ಆಫ್ಟರ್ 12:30 ಅವರ್ 1. ಹಾಗಾಗಿ ಇದು ಕಾಂಗ್ರೆಸ್ ಪಾರ್ಟಿಯ ಒಂದು ಮುಂದಿನ ವರ್ಷಗಳಲ್ಲಿ ಉಳಿದ ರೀಜನಲ್ ಪಾರ್ಟಿಗಳು ಕಾಂಗ್ರೆಸ್ಸನ್ನು ತಗೊಂಡು ಹೋಗಿ
ಯಾವ ರೀತಿ ಅದ್ರ ಪರಿಸ್ಥಿತಿ ಆಗ್ತದೆ ಅಂಥೇಳಿ ನೀರಾಗ ಮುಳುಗಾವ ಕೆಲವು ಸರ್ತಿ ಏನಾಗ್ತದೆ ಸ್ವಲ್ಪ ಭಾಳ ಡೀಪಾಗಿದ್ದ ಗಾಬರಿ ಆಗವಿದ್ದ ಅಂತಂದ್ರೆ ಉಳಿಸ್ಲಿಕ್ಕೆ ಹೋಗೋನು ಹಿಡ್ಕೊಂಡು ಮುಳುಗ್ತಾನೆ. ಆ ರೀತಿ ಕಾಂಗ್ರೆಸ್ ಪಾರ್ಟಿ ಶರದ್ ಪವಾರ್ ನೇತೃತ್ವದ NCP, ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನಾ ಇವನ್ನೂ ಮುಳುಗ್ಸ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ JMM ಮುಳುಗಿಸ್ತಿದ್ರು, ಸ್ವಲ್ಪ ಯಾಕೋ ಬಿಟ್ಟಾರ ಹೋಲಿ ಅಂಥೇಳಿ. ಇದು ಕಾಂಗ್ರೆಸ್ಸಿನ ಸ್ಥಿತಿ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ನಾನು ಮಧ್ಯಾಹ್ನ ಮೇಲೆ ನಿಮ್ಗೆ ಮತ್ತೊಮ್ಮೆ ರಿಯಾಕ್ಷನ್ ಕೊಡ್ತೇನೆ. ನೀವು ಇದನ್ನು ತೋರಿಸೋದಿಲ್ಲ. ಈಗ ಆಮೇಲೆ ಹೇಳ್ತೇನೆ BPL ಕಾರ್ಡ್ ಬಗ್ಗೆ, ಅದು ಹೌದಲ್ಲ? ಯೋಗೇಶ್ವರ್ಗೆ ಭರ್ಜರಿ ಮುನ್ನಡೆ. ಯಾರು DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ DK ಸುರೇಶ್ ಆರಂಭದಲ್ಲಿ ಹೇಳ್ತಾ ಇದ್ರು ನಾನೇ ಕ್ಯಾಂಡಿಡೇಟ್ ಅಂತೇಳಿ. ನಿನ್ನೆ DK ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ರು, ಸೋತ್ರೆ ನಾನು ಸೋತಂಗೆ ಅಂತ ಒಂದು ಹೇಳಿಕೆಗಳಿದೆಯಲ್ಲ, ದೊಡ್ಡ ನಾಯಕರಿಂದ ಬರುವಾಗಲೇ ಅಂದಾಜು ಆಗ್ಬಿಡ್ತದೆ. ಅಂದರೆ ಅವರಿಗೆ ಪಿನ್ ಟು ಪಿನ್ ಮಾಹಿತಿ ಸಿಗುತ್ತೆ. ಆದರೂ ಈ CP ಯೋಗೇಶ್ವರ ಒಂದು ಪ್ರೆಸ್ ಮೀಟ್ ಮಾಡಿ ಅದರಲ್ಲಿ ಹಿನ್ನಡೆ ಆಗತ್ತೆ ಅಂತ ಹೇಳಿಕೆ ಕೊಟ್ಟ ಹಿಂದೆ ಅದರ ಹಿನ್ನೆಲೆ ಏನು ಅಂತ ಈಗಲೂ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ದಿನಾನೇ ಸಮೀಸರ್ ಇದ್ರು, ಅವ್ರು ಹೇಳ್ಬಿಟ್ರು ಬೆಟ್ಟಿಂಗ್ ವಿಚಾರದಿಂದ. ಆನ್ ಏರ್ ಹೇಳಲಿಲ್ಲ, ಬೆಟ್ಟಿಂಗ್ ವಿಚಾರದಲ್ಲಿ ಅವ್ರದ್ದು ಕೂಡ ಸಿಕ್ಕಾಪಟ್ಟೆ. ಅಶೋಕ್ ಫಸ್ಟ್ ರಿಯಾಕ್ಷನ್ ರಿಪಬ್ಲಿಕನ್. ಸತೆ ರೂಲಿಂಗ್ ಪಾರ್ಟಿ ಇರೋದ್ರಿಂದ ನ್ಯಾಚುರಲ್ ಆಗಿ ಅವ್ರಿಗೆ ಹಣಬಲ, ಅಧಿಕಾರದ ಬಲ ಇವೆಲ್ಲ ಉಪಯೋಗ ಮಾಡ್ಕೊಂತಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗೂ ಕೂಡ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ 16-17 ಬೈ ಎಲೆಕ್ಷನ್ ಮಾಡಿದ್ರಿ. ಎಲ್ಲ ಬೈ ಎಲೆಕ್ಷನಲ್ಲೂ ನಾವು ಗೆದ್ದಿದ್ರಿ. ಸೊ ರೂಲಿಂಗ್ ಪಾರ್ಟಿಗೆ ಒಂದು ಎಡ್ಜ್ ಇದ್ದೇ ಇದೆ. ಆದರೂ ಕೂಡ ನಾವು ಶಿಗ್ಗಾವಿ 100% ಗೆಲ್ತೈತೆ ಅಂತ ನಾವು ತಿಳ್ಕೊಂಡಿದ್ರಿ. ಅದೇ ರೀತಿ ಚನ್ನಪಟ್ಟಣನೂ ಕೂಡ ಪ್ರಾರಂಭದಲ್ಲಿ ನಾವು ಹಿನ್ನಡೆ ಇದ್ದರೂ ಕೂಡ ಕೊನೆ ಹಂತದಲ್ಲಿ ಒಳ್ಳೆಯ ಫೈಟನ್ನು ಕೊಟ್ಟಿದ್ರಿ. ಸೊ ಅಲ್ಲೂ ಕೂಡ ನಮಗೆ ಒಳ್ಳೆಯ ರಿಸಲ್ಟ್ ಬರ್ತಾ ಇರೋದು ಕಾಣಿಸ್ತಾ ಇಲ್ಲ. ಒಟ್ಟಾರೆ ರಿಸಲ್ಟು ನಮಗೇನು ಸಮಾಧಾನ ತಂದಿಲ್ಲ. ಆದರೆ ನಮ್ಮೆಲ್ಲರೂ JDS BJP ಎಲ್ಲ ಕಾರ್ಯಕರ್ತರು ಒಮ್ಮನಸ್ಸಿಂದ ಕೆಲಸ ಮಾಡಿದ್ದಾರೆ, ಯಾವುದೇ ಗೊಂದಲ ಇಲ್ಲದೆ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನೆಲ್ಲ ಕಾರ್ಯಕರ್ತರಿಗೂ JDS ಮತ್ತು BJPಯ ಕಾರ್ಯಕರ್ತರು ಏನು ಕೆಲಸ ಮಾಡಿದ್ದೀರ, ಚೆಂದಾಗಿ ಕೆಲಸ ಮಾಡಿದ್ದೀರ. ಆದರೆ ರೂಲಿಂಗ್ ಪಾರ್ಟಿ ಚನ್ನಪಟ್ಟಣದಲ್ಲಿ CPI-ಗೆ ಟೌನ್ ಮತದಾರರು ಬೆಂಬಲವನ್ನ ನೀಡಿದ್ದಾರೆ. ನಿಖಿಲ್ ಅವರ ಕೈ ಹಿಡಿತಾರ. ಗ್ರಾಮಾಂತರ ಮತದಾರರು ಕೊನೆ ಕ್ಷಣದಲ್ಲೂ ಕೂಡ ಒಂದಷ್ಟು ಭರವಸೆಯನ್ನ ಕಾಯ್ದಿರಿಸಿಕೊಂಡಿದ್ದಾರೆ. ಸದ್ಯಕ್ಕೆ 22,000ಕ್ಕೂ ಅಧಿಕ ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. ಸ್ವಲ್ಪ ಚಾನ್ಸಸ್ ಟಫ್ ಇದೆ.